ಸೆಟ್ ದೋಸೆ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, 2 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಇದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತಗೊಬೇಕು. 1-2 ಟೇಬಲ್ ಸ್ಪೂನಷ್ಟು ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ. ನೋಡಿ, ಈ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ರುಬ್ಕೊತೀವಿ ಅನ್ನೋವಾಗ ನಾವು ಇದನ್ನು ನೆನೆಸ್ಕೊಬೇಕು. ಇದನ್ನು ಒಂದು 4-5 ಸತಿ ತೊಳ್ಕೊಂಬಂದು ನೆನೆಸಿಡೋಣ. ನೋಡಿ, ನಾನಿಲ್ಲಿ 4-5 ಸತಿ ಅಕ್ಕಿನ ತೊಳ್ಕೊಂಬಂದು ಈ ಥರ ನೀರು ಸೇರಿಸಿ ಒಂದು 4-5 ಅವರು ಮುಚ್ಚಿ ಬಿಡೋಣ. ರುಬ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅವಲಕ್ಕಿನ ನಾವು ಅಕ್ಕಿ ರುಬ್ತೀವಲ್ವ ಆವಾಗ ನೆನೆಸ್ಕೊಂಡ್ರೆ ಆಯಿತು. ನೋಡಿ, ಅಕ್ಕಿನ ಒಂದು 5 ಅವರ್ ನಾವು ನೆನೆಸ್ಕೊಂಡಿದ್ವಲ್ಲ, ನೋಡಿ ಈ ಥರ ಆಗಿದೆ. ನೋಡಿ, 5 ಅವರ್ ನೆನೆಸ್ಕೊಂಡು ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಅವಲಕ್ಕಿನೂ ಇವಾಗ ನೆನೆಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು 5 ನಿಮಿಷ ನೆನೆಸ್ಕೊಂಡಾಯ್ತು. ಇದು ರುಬ್ಬೋಷ್ಟರಲ್ಲಿ ಇದು ಸ್ಮೂತಾಗಿ ನೆಂದೋಗ್ಬಿಡುತ್ತೆ. ಇವಾಗ ನೀರು ಬಗ್ಸ್ಬಿಟ್ಟು ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ, ಈ ಥರ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ಇವಾಗ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇನ್ನು ಮಿಕ್ಕಿರೋದನ್ನು ಅದೇ ಥರ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಎಲ್ಲ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಒಂದು ಪಾತ್ರೆಗೆ ಈ ಥರ ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ, ಅದರಿಂದ ಇದು ಚೆನ್ನಾಗಿ ಉಕ್ಕಿ ಬರಲ್ಲ. ಸ್ವಲ್ಪ ಉಪ್ಪು ಸೇರಿಸಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಈ ಥರ 1-2 ನಿಮಿಷ ಚೆನ್ನಾಗಿ ಈ ಥರ ಕಲಸಿ ಇಡಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿ ಈ ಥರ ಒಂದು ಓವರ್ ನೈಟು ಬಿಡಬೇಕು. ಬೆಳಗ್ಗೆಗೆ ನೋಡೋಣ ಯಾವ ಥರ ಆಗುತ್ತೆ ಅಂತ. ನೋಡಿ, ದೋಸೆ ಹಿಟ್ಟು ನಾವು ರಾತ್ರಿ ರುಬ್ಬಿಟ್ಕೊಂಡಿದ್ವಲ್ಲ, ಇವಾಗ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ರಾತ್ರಿ ಅರ್ಧದಷ್ಟಿತ್ತು, ಇವಾಗ ಮುಕ್ಕಾಲಾಗಿದೆ. ತುಂಬ ಸೂಪರಾಗಿ ಉಕ್ಕಿ ಬಂದಿದೆ ಇದು. ಇದನ್ನು ದೋಸೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ. ಉಪ್ಪು ಎಲ್ಲ ನಾನು ರಾತ್ರಿನೇ ಸೇರಿಸಿಟ್ಟಿದ್ದೆ. ಇವಾಗ ಹಾಗೇನೇ ದೋಸೆ ಮಾಡ್ಕೊಳ್ಳೋಣ. ನೋಡಿ, ಸೂಪರಾಗಿ ಆಗಿದೆ. ಈ ಥರ ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಬೇಕು. ಮಳೆಗಾಲ ಆಗಿರೋದ್ರಿಂದ ನೈಟೇ ಉಪ್ಪು ಹಾಕಿಟ್ಬಿಟ್ರೆ ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ. ಇವಾಗ ದೋಸೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ದೋಸೆ ಮಾಡೋದಕ್ಕೆ ಒಂದು ತವ ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಸ್ವಲ್ಪ ಈ ಥರ ನಾವು ಹೆಂಚ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಈಗ ದೋಸೆ ಹಾಕ್ಕೊಳ್ಳೋಣ. ನಾನು ಸೋಡಾ ಏನು ಸೇರಿಸ್ತಾ ಇಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ ದೋಸೆನ. ಸುತ್ತು ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಈ ಥರ ಕ್ಲೋಸ್ ಮಾಡಿ ಈ ಥರ ಬಿಡೋಣ. ನೋಡಿ, ಈಗ ಇಷ್ಟಾದಮೇಲೆ ನಾವು ಇವಾಗ ಈ ಥರ ತಿರುಗಿಸ್ಕೊಳ್ಳೋಣ. ಈ ಥರ 2 ಕಡೆ ಬೇಕು ಅಂದರೆ ನಾವು 2 ಕಡೆನೂ ಈ ಥರ ನಾವು ಸುತ್ಕೊಬೋದು. ಒಂದೇ ಕಡೆ ಸಾಕು ಅಂದರೆ ಇನ್ನು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು. 2 ಕಡೆ ಈ ಥರ ಸುತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿ ದೋಸೆ ರೆಡಿ ಆಯಿತು. ಇವಾಗ ಇನ್ನೂ ಒಂದು ದೋಸೆನೂ
ಹಾಗೆ ಹಾಕ್ಕೊಳ್ಳೋಣ. ಸೆಟ್ ದೋಸೆ ಆಗಿರೋದ್ರಿಂದ ಇದು ಸ್ವಲ್ಪ ದಪ್ಪನೇ ಹಾಕ್ಕೊಬೇಕು. ಒಳ್ಳೆ ಬನ್ ಥರ ಬರುತ್ತೆ. ಇವಾಗ ಇದು ಇದೇ ಥರನೇ ಹಾಕ್ಕೊಂಡ್ರೆ ಆಯಿತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಸೆಟ್ ದೋಸೆ. ಸ್ನೇಹಿತರೆ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಸೂಪರಾಗಿ ಆಗಿದೆಯೋ. ನೋಡಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಕಡಲೆ ಬೀಜನ ಹುರಿದು ನಾನು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಸ್ವಲ್ಪ ಹುಣಸೆಹಣ್ಣು ನಾನು ಈ ಥರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಒಂದು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ಹಸಿಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ರುಬ್ಕೊಂಬಂದು ತೋರಿಸ್ತೀನಿ. ನೋಡಿ ಸೂಪರಾಗಿ ಸೆಟ್ ದೋಸೆಗೆ ಈ ಥರ ಚಟ್ನಿ ತುಂಬ ಸೂಪರಾಗಿರುತ್ತೆ. ಈ ಥರ ಕಡಲೆ ಬೀಜ ಚಟ್ನಿನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಸೂಪರಾಗಿರುತ್ತೆ. ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಲ್ವ, ಈ ಥರ ಚಟ್ನಿ ಸೆಟ್ ದೋಸೆಗೆ ಮಾಡ್ಕೊಬೇಕು, ಸಖತ್ತಾಗಿರುತ್ತೆ. ನೋಡಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಚಟ್ನಿಗೆ ಈ ಥರ ಸಿಂಪಲ್ ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ ಸ್ವಲ್ಪ. ನೋಡಿ ಈ ಥರ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಬೇಕು. ಈಗ ಸ್ವಲ್ಪ ಕರಿಬೇವಿನ ಎಲೆನೂ ಸ್ವಲ್ಪ ಸೇರಿಸ್ಕೊಂಡ್ರೆ ಒಗ್ಗರಣೆ ಆಯಿತು. ಇದಕ್ಕೆ ಸಿಂಪಲ್ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಇವಾಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಚಟ್ನಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ಅಷ್ಟೇ, ಕಂಪ್ಲೀಟಾಗಿ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಸೆಟ್ ದೋಸೆ ಶೇಂಗಾ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.